ಸ್ವಾಭಿಮಾನ ಪ್ಯಾನೆಲ್ನಿಂದ 2025-2030 ಸಾಲಿಗೆ ಜೆಸ್ಕಾಂ ಕೆಪಿಟಿಸಿಎಲ್ ಪತ್ತಿನ ಸಹಕಾರ ಸಂಘದ ಚುನಾವಣೆಗೆ ಶ್ರೀ ಪ್ರಭು ಮಡ್ಡಿ ತೋಟ ಹಾಗೂ ಬೀರಪ್ಪ ಮುಸ್ತಾಪುರ ಇವರ ನೇತೃತ್ವದಲ್ಲಿ ಹಾಗೂ ಸುನೀಲ ಸಿಂಪಿ ಇವರ ಮಾರ್ಗದರ್ಶನದಲ್ಲಿ 17 ಸ್ಥಾನಗಳಿಗೆ ದಿನಾಂಕ 19/9/2025 ರಂದು ನಾಮಪತ್ರ ಸಲ್ಲಿಸಲಾಯಿತು. ಅದರಲ್ಲಿ ಸಾಮಾನ್ಯ ಕ್ಷೇತ್ರ 11, ಮಹಿಳೆ 2, ಹಿಂದುಳಿದ ವರ್ಗ 1, ಪರಿಶಿಷ್ಟ ಜಾತಿ 1, ಪರಿಶಿಷ್ಟ ಪಂಗಡ 1 ಸೇರಿದೆ ಎಂದು ತಿಳಿಸಿದರು. ನಾಮಪತ್ರ ಸಲ್ಲಿಕೆಗೂ ಮುನ್ನ ಕಲಬುರಗಿ ನಗರದ ಆರಾಧ್ಯ ದೈವ ಶರಣ ಬಸವೇಶ್ವರ ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸಿ ನಂತರ ಸಂಗೊಳ್ಳಿ ರಾಯಣ್ಣ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ವಿಶ್ವಗುರು ಬಸವೇಶ್ವರ, ಸಿದ್ದಿ ಭಾಷಾ ದರ್ಗಾ, ಸರ್ದಾರ್ ವಲ್ಲಭಾಯ್ ಪಟೇಲ್, ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ ಮೂರ್ತಿಗೆ ಮಾಲಾರ್ಪಣೆ ಸಲ್ಲಿಸಿ ನಾಮಪತ್ರ ಸಲ್ಲಿಕೆಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಪ್ರಭು ಮಡ್ಡಿ ತೋಟ, ಬೀರಪ್ಪ ಮುಸ್ತಾಪುರ, ಸುನೀಲ ಸಿಂಪಿ, ಕಲ್ಯಾಣ ಸಂಸ್ಥೆ ಕಾರ್ಯದರ್ಶಿ ರವಿ ನಾಯಕ, ಡಿಪ್ಲೊಮಾ ಇಂಜಿನಿಯರ್ ಕೇಂದ್ರ ಸಮಿತಿ ಸದಸ್ಯ ಪವನಕುಮಾರ, ಸಾಯಬಣ್ಣ ಹೂಗಾರ, ಸ್ಥಳೀಯ ಸಮಿತಿ ಸೇಡಂ ಉಪಾಧ್ಯಕ್ಷ ಸೂರ್ಯಕಾಂತ, ಸದಸ್ಯ ವಿಜಯ್ ಕುಮಾರ, 659 ಕಾರ್ಯದರ್ಶಿ ರಜನೀಶ, ವಿದೇಶಿ ಜೇವರಗಿ, ವಿಶ್ವನಾಥ ಪಾಟೀಲ, ಯಲ್ಲಾಲಿಂಗ ಸೀರೂರ, ನಾಗರಾಜ ಪಾಟೀಲ, ಮಲ್ಲಿಕಾರ್ಜುನ ಪತ್ರಿ, ಅಂಬರೀಶ ಪಾಟೀಲ, ಕೆಪಿಟಿಸಿಎಲ್ನ ಸುಭಾಷ್ ಪಪ್ಪ, ಕಾಶಿನಾಥ, ರೋಹಿತ ಸಿಂಧೆ, ಗುರು ಗಣಮಕ್ಕಿ, ಶ್ರೀಮತಿ ಸಂಜೀವಿನಿ, ಶ್ರೀಮತಿ ರೇಖಾ, ಮಹಿಳೆ ಅಭ್ಯರ್ಥಿ ಬಸವರಾಜೇಶ್ವರಿ, ರಾಚಮ್ಮ ವಾಲಿ, ಶಿವಲಿಂಗಪ್ಪ ಬೀರಾದರ, ಅಂಬರೀಶ್ ಪಾಟೀಲ, ಶಿವಕುಮಾರ ಬೀರಾದರ, ರಾಜೇಂದ್ರ ಬಸ್ತಿ, ಶಿವಾನಂದ ಕಾಮನಹಳ್ಳಿ, ಚನ್ನು ಬೀರಾದರ, ಸಂಗಮನಾಥ ಪೂಜಾರಿ, ಸಿದ್ದರೂಢ, ಸಂಪತ್ ಕುಮಾರ ಪಾಟೀಲ, ಸಂತಾಪ್ರ ನೇಬರಗಿ, ಸಿದ್ದಯ್ಯ ಸ್ವಾಮಿ, ಚೆನ್ನವೀರಪ್ಪ, ನಾಗರಾಜ್ ಅಲ್ಲಮ, ಬಸವರಾಜ ತೆಗನೂರ, ರಾಜಕುಮಾರ ಕಲಶೆಟ್ಟಿ, ರಮೇಶ ಹತ್ತಗುಂದಿ ಸೇರಿದಂತೆ ಜೆಸ್ಕಾಂ ಕೆಪಿಟಿಸಿಎಲ್ ಎಲ್ಲ ಅಧಿಕಾರಿ, ನೌಕರರ ಬಾಂಧವರು ಹಾಗೂ ಪತ್ತಿನ ಸಹಕಾರ ಸಂಘದ ಗೌರವಾನ್ವಿತ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ನಮಸ್ಕಾರ. ದಿನಾಂಕ 19/9/2020 ಇವತ್ತ ಕೊನೆಯ ಒಂದು ದಿನಾಂಕ. ಪತ್ತಿನ ಸಹಕಾರ ಸಂಘದ ಒಂದು ನಾಮಿನೇಷನ್ ಕೊನೆಯ ದಿನಾಂಕ ಆಗಿರುವುದರಿಂದ ಇವತ್ತು ನಮ್ಮ ಸ್ವಾಭಿಮಾನ ತಂಡದಿಂದ ಶ್ರೀ ಶರಣ ಬಸವೇಶ್ವರಪ್ಪ ಅವರ ದರ್ಶನ ಪಡೆದುಕೊಂಡು 17 ಜನ ಸದಸ್ಯರನ್ನು ನಾವು ಒಟ್ಟುಗೂಡಾಗಿ ಇವತ್ತು ನಾವು ಒಂದು ಚುನಾವಣೆ ಎದುರಿಸಬೇಕಾಗಿದೆ. ಆ ಚುನಾವಣೆಯಲ್ಲಿ ನಾವು ಯಶಸ್ವಿಯನ್ನು ಗಳಿಸಬೇಕಾಗಿದೆ. ಅದಕ್ಕೋಸ್ಕರ ಶರಣ ಬಸವೇಶ್ವರ ಒಂದು ದರ್ಶನ ಮಾಡಿಕೊಂಡು ನಾವೆಲ್ಲ 17 ಸ್ಪರ್ಧಿಗಳನ್ನು ಇವತ್ತು ನಾಮಿನೇಷನ್ ಮಾಡ್ತಾ ಇದ್ದೀವಿ. ಈ ನಾಮಿನೇಷನ್ಗೆ ಆಗಮಿಸಿದಂಥ ಎಲ್ಲ ಉಪವಿಭಾಗದ ಶಾಖೆಗಳಿಂದ ಆಗಮಿಸಿದಂಥ ಎಲ್ಲ ನನ್ನ ನೌಕರರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೇನೆ. ಏಕೆಂದರೆ ಇವತ್ತಿನ ಒಂದು ಸಿಚುವೇಶನ್ ನೋಡಿದರೆ ನಮಗೆ ಭಾಳ ಸಂತೋಷ ಆಗ್ತದೆ. ತಾವೆಲ್ಲರೂ ಕೈ ಜೋಡಿಸಿದಿರೋದ್ರಿಂದ ಈ ಒಂದು ಸಹಕಾರ ಪತ್ತಿನ ಸಂಘ ಇದೆ, ಅದು ಇನ್ನೂ ಮುಂದಿನ ಒಂದು ಉತ್ತಂಗ ಶ್ರೇಣಿಗೆ ನಾವು ಒಯ್ಯಬೇಕಾಗಿದೆ. ಆಗೋಸ್ಕರ ನಿಮ್ಮೆಲ್ಲರ ಸಹಕಾರ ನಮಗೆ ಬೇಕಾಗಿದೆ. ಅದಕ್ಕಾಗಿ ತಾವೆಲ್ಲರೂ ಈ ಬರ್ತಕ್ಕಂಥ 27ನೇ ತಾರೀಕಿಗೆ ನಮ್ಮದು ಇನ್ನೊಂದು ಚುನಾವಣೆ ನಡೀತಾ ಇದೆ. ತಾವೆಲ್ಲರೂ ಒಗ್ಗಟ್ಟಾಗಿ ಬಂದು ನಮ್ಮ ಒಂದು ಪೆನಲಿಗೆ, ಸ್ವಾಭಿಮಾನ ಪೆನಲಿಗೆ ತಾವೆಲ್ಲರೂ ಪೆನಲಿಗೆ ಒಂದು ಓಟನ್ನು ಕೊಟ್ಟು ತಾವು ಪ್ರಚಂಡ ಬಹುಮತದಿಂದ ಆರಿಸ್ತೀರಂತ ನಮ್ಮೆಲ್ಲರಿಗೂ ವಿಶ್ವಾಸವಿದೆ. ಹಾಗಾಗಿ ಮತ್ತೊಮ್ಮೆ ಶರಣ ಬಸವೇಶ್ವರ ಅವರಿಗೆ ಒಂದು ಪಾದಗಳಿಗೆ ನಮಸ್ಕರಿಸಿ ನಿಮ್ಮೆಲ್ಲರಿಗೂ ವಂದಿಸಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.